ಶಿವಾನಂದ ಲಹರಿಯ 15ನೇ ಚರಣ. ಉಪೇಕ್ಷಾ ನೋ ಚೇತ್ ಕಿಂ ನ ಹರಸಿ ಭವದ್ಯಾನ ವಿಮುಖಾಂ ದುರಾಶಾ ಭೂಯಿಷ್ಟಾಂ ವಿಧಿಲಿಪಿ ಮಶಕ್ತೋ ಯದಿ ಭವಾನ್ ಶಿರಸ್ದ್ವೈಧಾತ್ರಂ ನ ಖಲು ಸುವೃತ್ತಂ ಪಶುಪತೆ ಕಥಂ ವಾ ನಿರ್ಯತ್ನಂ ಕರನಖಮುಖೇನೈವ ಲುಲಿತಂ. ಇದರ ಭಾವಾರ್ಥ: ಹೇ ಪಶುಪತಿ, ನಿನಗೆ ಉಪೇಕ್ಷೆ ಇಲ್ಲದ ಪಕ್ಷದಲ್ಲಿ ನಿನ್ನ ಧ್ಯಾನದಿಂದ ನಾನು ವಿಮುಖನಾಗುವಂತೆ ಮಾಡ್ತಾ ಮತ್ತು ನನಗೆ ಯಾವಾಗಲೂ ದುರಾಸೆಯಿಂದನೇ ಕೂಡಿರುವಂತೆ ಯಾಕೆ ಅಂತಹ ಹಣೆ ಬರವನ್ನು ನನಗೆ ಕೊಟ್ಟಿದ್ದೀಯಾ? ಯಾಕೆ ಅಂತಹ ಹಣೆ ಬರವನ್ನು ನೀನು ಹೋಗಲಾಡಿಸ್ತಿಲ್ಲ? ನೀನು ಅಶಕ್ತನಾಗಿದ್ದಿದ್ರೆ ಬ್ರಹ್ಮನ ಆ ಒಂದು ತಲೆಯನ್ನು ನಿನ್ನ ಕೈ ಉಗುರಿನಿಂದನೇ ಏನು ಪ್ರಯತ್ನ ಇಲ್ಲದೇ ಕತ್ತರಿಸಾಕಿದೆಯಲ್ಲ, ಆ ಶಕ್ತಿ ಇದೆ. ನನ್ನ ಹಣೆ ಬರವನ್ನೇ ತಿದ್ದುವಂತಹ ಶಕ್ತಿ ನಿನ್ನಲ್ಲಿದೆ. ನನ್ನ ಹಣೆಯಲ್ಲಿ ಸದಾ ನಿನ್ನ ಒಂದು ಧ್ಯಾನ ತುಂಬಿರುವಂತೆ ನಾನೊಬ್ಬ ಯೋಗಿಯಾಗಿ ಬಾಳಬೇಕು ಅನ್ನೋದು ನಿನ್ನಲ್ಲಿ ಆಸೆ ಇದ್ದರೆ ಖಂಡಿತವಾಗೂ ನನ್ನನ್ನು ಮಾಡೇ ಮಾಡ್ತೀಯ. ಅಶಕ್ತಿ ಅನ್ನೋದು ಯಾವುದು ಇಲ್ಲವೇ ಇಲ್ಲ, ನಿನಗಾಗಲ್ಲ ಅನ್ನೋದು ಏನೂ ಇಲ್ಲ. ಹಾಗಾಗಿ ನನ್ನ ಈ ಕೆಟ್ಟ ಹಣೆ ಬರವನ್ನು, ಅಂದರೆ ಬರೀ ದುರಾಸೆ, ಕೋಪ, ತಾಪ, ದುಃಖ ಇರುವಂತಹ ನನ್ನ ಜೀವನವು ಹೋಗಲಾಡಿಸಿ ಸದಾ ನಿನ್ನ ಒಂದು ಸ್ಮರಣೆಯ ಆನಂದದ ಭಾವದಲ್ಲಿ ಇರುವಂತೆ ನನ್ನನ್ನು ಅನುಗ್ರಹಿಸು ಸ್ವಾಮಿ ಅಂತ ಶಂಕರಾಚಾರ್ಯ ಹೇಳ್ತಿದ್ದಾರೆ. ಹರೇ ಕೃಷ್ಣ.